ನಗೆಗುಳಿಗೆಗೆ ಸ್ವಾಗತ. ಇಂದಿನ ವಿಷಯ ಬಂಪರ್ ಯಾರಿಗೆ. ಶಿವನೇ ಶಂಭುಲಿಂಗ. ಬೆಳಿಗ್ಗೆ ಎದ್ದ ತಕ್ಷಣ ಟಿ ವಿ ಮುಂದೆ ಕೂತ್ಕೊಂಡು ಏನ್ಲೇ ಮಾಡ್ತಾ ಇದ್ದೀಯ ಲಿಂಗಣ್ಣ? ಹೋದ ವಾರ ವಿದ್ಯಾ ಸಚಿವಾಲಯದಲ್ಲಿ ಹಲ್ವಾ ಕಾರ್ಯಕ್ರಮ ನಡೆದಾಗಲೆಲ್ಲ ಅಂದ್ಕೊಂಡಿದ್ದೆ ಈ ಸಲ ನಿರ್ಮಕ ಕರೆ ಸಿಹಿ ಕೊಡ್ತಾಳೆ ಅಂತ. ಅದಕ್ಕೇನಾದ್ರೂ ನೀನು ಟಿ ವಿ ಇಟ್ಕೊಂಡು ನೋಡ್ತಾ ಇದ್ದಿಲ್ಲ? ಹ್ಞೂ ಕನ್ನಡ. ಹಲ್ವಾ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾನೆ ಇರ್ತಾರೆ. ಪ್ರತಿ ವರ್ಷವೂ ಹಲ್ವಾ ಸಿಹಿ ಹಿಂದೆ ಇರುತ್ತೆ. ಹಂಗಂತೇಳಿ ಬಜೆಟ್ಟು ಸಿಹಿ ಇರುತ್ತೆ ನಣ. ಆದರೆ ಈ ವರ್ಷ ಹಲ್ವಾನು ಸಿಹಿ, ಬಜೆಟ್ಟು ಸಿಹಿ ಕಲ. ಯಾರ್ಗಣ ಸಿಹಿ? ಬಜೆಟ್ನಲ್ಲಿ ಬಿಹಾರ್ ಅನ್ನೋ ಹಂಗೆ ಬಿಹಾರಕ್ಕೆ ಸಿಂಹಪಾಲು ಕೊಟ್ಟವ್ರೆ, ಕರ್ನಾಟಕಕ್ಕೆ ಭಯಂಕರ ಕಡಿಮೆ. ಬಿಹಾರ ಅಂದರೆ ನಮ್ಮ ಬ್ರದರು ಕಣ್ಲ. ಹಿಂದುಳಿದ ರಾಜ್ಯಕ್ಕೆ ಸ್ವಲ್ಪ ವಿಶೇಷ ಗಮನ ಕೊಟ್ರೆ ಏನ್ಲ ತಪ್ಪು? ಚುನಾವಣೆ ಮುಂದೈತೆ ಅಂತ ಅದಕ್ಕೆ ಈ ಎಲ್ಲ ಗಿಮಿಕು. ಒಟ್ಟಾರೆ ನೋಡಿದ್ರೆ ಗ್ರಾಮೀಣಾಭಿವೃದ್ಧಿ, ಆರೋಗ್ಯ, ಶಿಕ್ಷಣ ಇಂಥವಕ್ಕೆ ಹಂಚಿಕೆ ಕಡಿಮೆ ಆಗೈತೆ. ಅದೆಲ್ಲ ಬಿಡ್ಲ. ನಿರ್ಮಲಕ್ಕ ಮಧ್ಯಮ ವರ್ಗಕ್ಕೆ ಬಂಪರ್ ಬಹುಮಾನ ಕೊಟ್ಟವಳಿಗೆಲ್ಲ ನೋಡಲ್ಲ. 12 ಲಕ್ಷದವರೆಗೆ ಆದಾಯ ಇದ್ದವರಿಗೆ ತೆರಿಗೆನೇ ಇಲ್ಲಕ್ಕೆಲ್ಲ. ಮಧ್ಯಮ ವರ್ಗದ ಕೈಯಲ್ಲಿ ಕಾಂಚಾಣ ಫುಲ್ ಜನ. ಮೋದಿ ಮಾಮನ ಹೃದಯದೊಳಗೆ ಮಧ್ಯಮ ವರ್ಗದವರೇ ಇದ್ದಾರೆ ಅಂತ ಸಾಯಂಕಾಲ ಹೇಳವ್ರೆ ಕೇಳಲ. ಹೌದೌದು, ಹೃದಯದೊಳಗೆ ಮಧ್ಯಮ ವರ್ಗ, ತಲೆಯೊಳಗೆ ಸಿರಿವಂತ ಉದ್ಯಮಿಗಳು, ಕಾರ್ಪೊರೇಟ್ ವಲಯ. ಡಿ ವಿ ಜಿಯವರು ಹೇಳ್ದಂಗೆ ಇರುವ ಭಾಗ್ಯವ ಬಾರನೆಂಬುದ ಬಿಡು, ತೆರಿಗೆ ಸ್ಲ್ಯಾಬು ಕೂಡ ತೂಕ ಕಡಿಮೆ ಮಾಡ್ಯವ್ರೆ ಕಣ್ಲ. ಇನ್ನೇನು ಬೇಕಲ್ಲ ಮಧ್ಯಮ ವರ್ಗಕ್ಕೆ? ಆದರೆ ನೀ ತೆರಿಗೆಯಲ್ಲಿ ಉಳಿಸಿದ ರೊಕ್ಕ ನನಗೇ ಕೊಡಬೇಕು ನೋಡ ಅನ್ನೋದೊಂದು ಮಂತ್ರ ಮಾತ್ರ ಇಲ್ಲದೆ ಕಣ್ಲ. ಹ್ಞೂ ಕನ್ನಡ. ಎಲ್ಲಿಗೋದ್ರೂ ತೆರಿಗೆನೆ, ಯಾವ ಸರ್ವೀಸ್ಗೆ ಹೋದ್ರೂ ತೆರಿಗೆನೆ. ಒಂದು ಕೆಲಸ ಮಾಡ್ತೀವಿ ಅಂತಾದರೆ ಕೆಲಸಕ್ಕೂ ತೆರಿಗೆ ಹಾಕಿ ನಮ್ಮ ಹತ್ರ ವಸೂಲು ಮಾಡ್ತಾರೆ. ಈಗ ನೋಡಿದ್ರೆ ಇನ್ಕಮ್ ಟ್ಯಾಕ್ಸ್ದು ಗೋಳು ಅಂತ ಅಂದ್ಕೊಂಡಿದ್ದು ಸ್ವಲ್ಪ ನಿರಾಳವಾಗಿ ಉಸಿರು ಬಿಡ್ಬೋದು. ಏನಂದೀಯಣ್ಣ? ಧನ್ಯವಾದಗಳು. ಕೇಳಿಸಿ ಸಮಾನ ಮನಸ್ಕರಿಗೆ ಕಳುಹಿಸಿ. ಇದು ನಗೆಗಳಿಗೆ ನಕ್ಕು ಮರೆಯಲು ಮಾತ್ರ, ಯಾರನ್ನು ನಿಂದಿಸಲು ಅಲ್ಲ. ಕೇಳಿದ್ದಕ್ಕೆ ಧನ್ಯವಾದ.